ಕ್ರಿಕೆಟ್ ಅಂದ್ರೇನೆ ನಮ್ಮೆಲ್ಲರಿಗೂ ಕೂಡ ಒಂದು ಬೆಸ್ಟ್ ಎಂಟರ್ಟೈನ್ಮೆಂಟ್. ಅದರಲ್ಲೂ IPL ಬಂದರೆ ಮಾತ್ರ ಆ ಒಂದು ಎನರ್ಜಿ, ಆ ಒಂದು ಅಟ್ಮಾಕ್ಸಿಫಿಯರ್ ಇರುತ್ತಲ್ಲ, ಅದು ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಪ್ರತಿ ಬಾಲು, ಪ್ರತಿ ಸಿಕ್ಸರು, ಪ್ರತಿ ವಿಕೆಟ್ ಬರೋ ಥ್ರಿಲ್ ಇರುತ್ತಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್. ಆದರೆ ಈ ಥ್ರಿಲ್ನ ಹಿಂದೆ, ಈ ಕ್ರಿಕೆಟ್ ಫೀವರ್ನ ಹಿಂದೆ ಒಂದು ಅತಿ ದೊಡ್ಡ ಅಪಾಯಕಾರಿ ಕರಾಳ ಸತ್ಯ ಅಡಗಿದೆ. ಅದು ಗೊತ್ತಿಲ್ಲದೆ ಕೋಟಿ ಗಟ್ಟಲೆ ಜನ ತಮ್ಮ ಲೈಫ್ನ ಹಾಳು ಮಾಡ್ಕೊಳ್ತಿದ್ದಾರೆ. ಅದೇ IPL ಬೆಟ್ಟಿಂಗ್. ಮೇ 26, 2025 IPL ಫೈನಲ್ ಮ್ಯಾಚ್ ಇದೆ. ಆದ ಕಾರಣಕ್ಕಾಗಿ ಈ ಟೈಮ್ನಲ್ಲಂತೂ ಬೆಟ್ಟಿಂಗ್ ಅನ್ನೋ ಮಹಾಮಾರಿ ನೂರಾರು ಸಾವಿರಾರು ಲೈಫ್ಗಳನ್ನು, ನೂರಾರು ಜನರ ಫ್ಯಾಮಿಲಿಗಳನ್ನು ಹಾಳು ಮಾಡ್ತದೆ. ಇನ್ನು ಇವತ್ತು ನಿಮಗೆ IPL ಬೆಟ್ಟಿಂಗ್ ಅಂದರೆ ಏನು, ಅದನ್ನ ಯಾಕೆ ಆಡ್ತಾರೆ, ಹೇಗೆ ಆಡ್ತಾರೆ, ಅದರ ಹಿಂದಿನ ಸೀಕ್ರೆಟ್ಗಳೇನು, ಮತ್ತೆ ನಿಮ್ಮ ಲೈಫ್ನ ಅದು ಹೇಗೆ ಹಾಳು ಮಾಡುತ್ತೆ ಅನ್ನೋದನ್ನ ಇಲ್ಲಿವರೆಗೂ ಯಾರು ಕೂಡ ತಿಳಿಸದೇ ಇರುವಂಥ ಸೂಕ್ಷ್ಮ ವಿಚಾರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸೊ ಯಾಕೆ ಅಂದರೆ ತುಂಬ ಜನ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ತುಂಬ ಈ ಒಂದು ಬೆಟ್ಟಿಂಗ್ಗಳನ್ನು ಆಡಿ ತಮ್ಮ ಜೀವನಗಳನ್ನೇ ಹಾಳು ಮಾಡ್ಕೊಂಡು ಬಿಟ್ಟಿದ್ದಾರೆ. ಇತ್ತೀಚೆಗೆ ನೀವು ನೋಡ್ತಿರ್ಬೋದು, ನಾವು ಯಾವುದೇ ಒಂದು ಆ್ಯಪನ್ನು ಓಪನ್ ಮಾಡಲಿ, ಯಾವುದೇ ಒಂದು ವಿಡಿಯೋಗಳನ್ನ ನೋಡಲಿಕ್ಕೆ ಆ್ಯಪ್ಗಳನ್ನು ಓಪನ್ ಮಾಡಿದರೂ ಕೂಡ ಅದರಲ್ಲಿ ಬೆಟ್ಟಿಂಗ್ ಆ್ಯಪ್ಗಳದ್ದು ಮತ್ತು ಬೆಟ್ಟಿಂಗ್ ಬಗ್ಗೆನೇ ತುಂಬ ಜನ ಪ್ರಮೋಟ್ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ನಾವು ನೋಡಿದರೆ ಈ ಒಂದು ಬೆಟ್ಟಿಂಗನ್ನು ಆಡಿ ಸುಲಭವಾಗಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಈ ರೀತಿಯಲ್ಲಿ ಸುಳ್ಳಾಗಿ ಈ ಒಂದು ಆಮಿಷಗಳನ್ನು ನಮಗೆ ಕೊಡ್ತಾರೆ. ಅದರಿಂದ ತುಂಬ ಜನ ಇದಕ್ಕೆ ಮೋಸ ಹೋಗಿ ಅವರ ಜೀವನವನ್ನೇ ಹಾಳು ಮಾಡ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾವು ಮೊದಲೇ ತಿಳ್ಕೊಳ್ಳೋದ್ರಿಂದ ನಾವು ಆ ಒಂದು ಕೆಟ್ಟ ಕೆಲಸ ಮಾಡದೇ ಇರೋ ಥರ ನಮ್ಮನ್ನು ನಾವು ತಡಿಬಹುದು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನೀವು ಕೂಡ ಸಂಪೂರ್ಣವಾಗಿ ನೋಡಿ. ಬನ್ನಿ ಈ ವಿಡಿಯೋದಲ್ಲಿ ಬೆಟ್ಟಿಂಗ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ. ಫಸ್ಟ್ ಆಫ್ ಆಲ್, IPL ಅನ್ನುವಂಥದ್ದು ಫಸ್ಟ್ 2008ರಲ್ಲಿ ಸ್ಟಾರ್ಟ್ ಆಗಿದ್ದು. IPL ಸ್ಟಾರ್ಟ್ನಿಂದ ಕೂಡ IPL ಬೆಟ್ಟಿಂಗ್ಗಳು ತುಂಬಾ ನಡೀತಾ ಇದ್ದಾವೆ. ಆದರೆ ಆಗಿನ ಕಾಲದಲ್ಲಿ ಅಷ್ಟಾಗಿ ಏನು ಈ ಒಂದು ಆನ್ಲೈನ್ ಬೆಟ್ಟಿಂಗ್ ನಡೀತಾ ಇರಲಿಲ್ಲ. ಇದ್ರೂ ಕೂಡ ಮಧ್ಯವರ್ತಿಗಳಿಂದ ಈ ಒಂದು ಬೆಟ್ಟಿಂಗನ್ನು ಆಡ್ತಾ ಇದ್ರು. ಆದರೆ ಇತ್ತೀಚೆಗೆ ನೋಡೋದಾದ್ರೆ 4G 5G ಬಂದ್ಮೇಲಂತೂ ಬೆಟ್ಟಿಂಗ್ ಅಂತೂ ಎಷ್ಟು ಸುಲಭವಾಗಿ ಆಡ್ತಾರೆ ಅಂತಂದ್ರೆ ಅದರಿಂದ ಮೋಸ ಕೂಡ ಅಷ್ಟೇ ಸುಲಭವಾಗಿ ಹೋಗ್ತಾ ಇದ್ದಾರೆ. ಮೊದಲೆಲ್ಲ ಇದ್ರ ಮೇಲೆ ಬೆಟ್ಟಿಂಗ್ ಹೇಗೆ ಆಡ್ತಾ ಇದ್ರು ಅಂದ್ರೆ ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಬೆಟ್ಟಿಂಗ್ ಆಡ್ತಾ ಇದ್ರು. ಅಂದ್ರೆ 2 ತಂಡಗಳು ಆಡ್ತಾ ಇದ್ರೆ ಈ ತಂಡ ಸೋಲ್ಬಹುದು, ಈ ತಂಡ ಗೆಲ್ಬಹುದು ಅನ್ನೋದ್ರ ಮೇಲೆ ಬೆಟ್ಟಿಂಗ್ ಅನ್ನ ಕಟ್ತಾ ಇದ್ರು. ಆದ್ರೆ ಇವಾಗ ಹೇಗಾಗಿದೆ ಅಂದ್ರೆ ಯಾರು ಸಿಕ್ಸರ್ ಹೊಡಿತಾರೆ, ಯಾರು ವಿಕೆಟ್ ತೆಗಿತಾರೆ, ಈ ತರ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ತುಂಬಾ ರೀತಿಯಲ್ಲಿ ಬೆಟ್ಟಿಂಗ್ ಗಳು ನಡೀತಾ ಇದಾವೆ. ಅದು ಕೂಡ ಆನ್ಲೈನ್ ನಲ್ಲಿ ಮುಖ ಮೂತಿ ಗೊತ್ತಿಲ್ಲದೆ ಇರೋ ಹತ್ರ ಬೆಟ್ಟಿಂಗ್ ಕಟ್ಟಿ ಸುಮ್ಮನೆ ಸೋತು ಅವರ ಹಣವನ್ನ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಲೈಫ್ ಗಳನ್ನ ಹಾಳು ಮಾಡ್ಕೊಳ್ತಿದ್ದಾರೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಬೆಟ್ಟಿಂಗ್ ಅನ್ನುವಂಥದ್ದು ತುಂಬಾ ಅಂದ್ರೆ ತುಂಬಾನೇ ಇಲ್ಲಿಗಲ್. ಇದ್ರ ಬಗ್ಗೆ ಒಂದು ಕರೆಕ್ಟ್ ಆಗಿರೋ ಮಾಹಿತಿ ಎಲ್ಲೂ ಕೂಡ ಸಿಗೋದಿಲ್ಲ. ಪೊಲೀಸ್ ತನಿಖೆ, ನ್ಯೂಸ್ ರಿಪೋರ್ಟ್ ಮತ್ತೆ ಎಕ್ಸ್ಪರ್ಟ್ಗಳ ಅಂದಾಜಿನ ಪ್ರಕಾರ ಹೇಳೋದಾದ್ರೆ ಬೆಟ್ಟಿಂಗ್ ಆಡುವವರ ಸಂಖ್ಯೆ ರಾಕೆಟ್ ಸ್ಪೀಡ್ ನಲ್ಲಿ ಏರಿಕೆ ಆಗ್ತಾ ಇದೆ. ಇನ್ನು 4G 5G ಬಂದ್ಮೇಲಂತೂ ಊಹೆಗೆ ನಿಲುಕಲಾರದಷ್ಟು ಜಾಸ್ತಿ ಆಗ್ತಾ ಇದೆ. 2008ರಲ್ಲಿ IPL ಬೆಟ್ಟಿಂಗ್ ಶುರುವಾದಾಗ ಅಲ್ಲಿ ದುಡ್ಡಿನ ವ್ಯವಹಾರ ಸಾವಿರಾರು ಕೋಟಿ ರೂಪಾಯಿಗಳ ವ್ಯಾಪ್ತಿಯಲ್ಲಿತ್ತು. ಅಂದರೆ 1,000, 2,000, 3,000 ಹೀಗೆ 16,000 ರೂಪಾಯಿಗಳಲ್ಲಿ ಬೆಟ್ಟಿಂಗ್ ನಡೆಸಲಾಗ್ತಿತ್ತು. ಅದು ಒಂದು ದೊಡ್ಡ ಅಮೌಂಟ್ ನಿಜನೇ. ಆದರೆ 2024-25ಕ್ಕೆ ಬರುವಷ್ಟರಲ್ಲಿ ಈ ಸಂಖ್ಯೆ ಲಕ್ಷಾಂತರ ಕೋಟಿ ರೂಪಾಯಿಗೆ ಹೋಗ್ಬಿಟ್ಟಿದೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಒಂದು ದುಡ್ಡನ್ನ ಬೆಟ್ಟಿಂಗ್ ಮೇಲೆ ಜನರು ಯಾವ ರೀತಿಯಲ್ಲಿ ಅತಿಯಾಗಿ ಇನ್ವೆಸ್ಟ್ ಮಾಡಿ ಮೋಸ ಹೋಗ್ತಿದ್ದಾರೆ ಅಂತ. ಇನ್ನು ನಿಜಕ್ಕೂ ಈ ಒಂದು ಬೆಟ್ಟಿಂಗ್ ಅನ್ನ ಏನಕ್ಕೆ ಆಡ್ತಾರೆ ಅಂತ ನೋಡೋದಾದ್ರೆ ಸುಲಭವಾಗಿ ಹಣವನ್ನ ಗಳಿಸ್ಲಿಕ್ಕೆ. ಅಂದ್ರೆ ಈ ಒಂದು ಬೆಟ್ಟಿಂಗ್ ನಲ್ಲಿ ಅಮೌಂಟ್ ಅನ್ನ ಹಾಕಿ ಗೆದ್ಬಿಟ್ರೆ ಒಂದೇ ಸರಿ ಡಬಲ್ ಅಮೌಂಟ್ ಬಂದ್ಬಿಡುತ್ತೆ, ಅದಕ್ಕಿಂತ ಜಾಸ್ತಿನೂ ಬರಬಹುದು. ಸೊ ಒಂದೇ ಸಲಿಗೆ ನಾವು ಸ್ವಲ್ಪ ಅಮೌಂಟ್ ಅನ್ನ ಹಾಕಿ ಜಾಸ್ತಿ ಅಮೌಂಟ್ ಅನ್ನ ಗೆಲ್ಬೋದಲ್ವಾ, ಅದರಿಂದ ನಾವು ಬೇಗ ಶ್ರೀಮಂತರಾಗ್ಬೋದಲ್ವಾ ಅನ್ನೋ ಒಂದು ಅತಿ ಆಸೆಯಿಂದ ಈ ಒಂದು ಬೆಟ್ಟಿಂಗ್ ಅನ್ನ ಆಡ್ತಾರೆ. ಇನ್ನ ಸಣ್ಣ ಸಣ್ಣ ಗೆಲುವು, ಫಸ್ಟ್ ಬೆಟ್ಟಿಂಗ್ ಆಡೋರಿಗೆ ಗೊತ್ತಿರುತ್ತೆ, ಮೊದಲು ಶುರುವಿನಲ್ಲಿ 1-2 ಸರಿ ಬೆಟ್ಟಿಂಗ್ ಆಡಿದಾಗ ನಿಮ್ಗೆ ಫಸ್ಟ್ ನೀವು ಗೆಲ್ತೀರಾ, ಆಮೇಲೆ ಸೋಲ್ತಾ ಹೋಗ್ತೀರಾ. ಸೊ ಫಸ್ಟ್ ನಾವು ಗೆದ್ದಾಗ ಏನಾಗುತ್ತೆ ಅಂದ್ರೆ ನಮಗೆ ಖುಷಿ ಆಗುತ್ತೆ. ಸೊ ಇದು ತುಂಬಾ ಸುಲಭ ಇದೆ, ಆರಾಮಾಗಿ ನಾವು ಗೆದ್ದು ಬಿಡ್ಬೋದು ಅನ್ನೋ ಒಂದು ಮನಸ್ಥಿತಿ ನಮಗೆ ಬಂದಾಗ ಆಡೋಣ ಬಿಡು ಅನ್ನೋ ಒಂದು ನಮಗೆ ಮನಸ್ಥಿತಿ ಬರುತ್ತೆ ಅಲ್ವಾ. ಆಗ ನಾವೇನ್ ಮಾಡ್ತೀವಿ, ಈ ಒಂದು ಹಣವನ್ನು ಹಾಕುವಂತ ಒಂದು ಗಾತ್ರ ಜಾಸ್ತಿ ಆಗುತ್ತೆ. ಸ್ವಲ್ಪ ಅಮೌಂಟ್ ಹಾಕಿ ಆಡ್ತಾ ಇದ್ದವರು ಜಾಸ್ತಿ ಅಮೌಂಟ್ ಅನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗಾಗಿ ಸ್ವಲ್ಪ ಅಮೌಂಟ್ ಏನಾಗುತ್ತೆ ಅದು ಲಾಭದಾಯಕವಾಗಿರುತ್ತೆ.
ಆದ್ರೆ ಜಾಸ್ತಿ ಅಮೌಂಟ್ ಅನ್ನ ಹಾಕಿ ಆಡಿದಾಗ ಏನಾಗುತ್ತೆ, ಅದು ನಮ್ಗೆ ನಷ್ಟವನ್ನ ತಂದುಕೊಡುತ್ತೆ. ಈ ರೀತಿಯಾಗಿ ಅವರು ಫಸ್ಟ್ ನಮ್ಮನ್ನ ಖುಷಿ ಪಡಿಸಿ ಆಮೇಲೆ ನಮ್ಮನ್ನ ನಷ್ಟಕ್ಕೆ ನೂಗ್ತಾರೆ. ಇನ್ನು ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ ಈ ಒಂದು ಹಣವನ್ನ ಅಲ್ಲಿ ಕಳ್ಕೊಂಡ್ಬಿಡ್ತಾರೆ. ಕಳ್ಕೊಂಡ್ಮೇಲೆ ಈ ಒಂದು ಹಣವನ್ನಾದ್ರೂ ವಾಪಸ್ ತಗೊಳ್ಳೋಣ ಅನ್ನೋ ಒಂದು ಕಾರಣಕ್ಕಾಗಿ ಆಸ್ತಿ ಮಾಡೋದು ಅಥವಾ ಹೆಂಡತಿ ಒಡವೆಗಳನ್ನ, ತಾಯಿ ಒಡವೆಗಳನ್ನ, ಮನೆಯಲ್ಲಿರುವ ಹಣವನ್ನ ಕಳ್ತನ ಮಾಡ್ಕೊಂಡು ಹೋಗಿ ತಗೊಂಡು ಬೆಟ್ಟಿಂಗ್ ನಲ್ಲಿ ಹಾಕೋದು, ಈ ರೀತಿಯ ಕಳ್ಳತನ ವ್ಯವಹಾರಗಳನ್ನ ಮಾಡೋದು, ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡಿ ಆ ಒಂದು ಹಣವನ್ನ ಬೆಟ್ಟಿಂಗ್ ನಲ್ಲಿ ಸುರಿಯೋದು, ಎಷ್ಟು ಕಷ್ಟದಿಂದ ದುಡಿದಿರುವಂತ ದುಡ್ಡನ್ನ ಹೋಗಿ ಅದಕ್ಕೆ ಸುರಿದು ಹಾಳಾಗಿ ಜೀವನವನ್ನ ಹಾಳು ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಒಂದು ಜೀವನ ಹಾಳಾಗ್ಲಿಕ್ಕೆ ಈ ಒಂದು ಬೆಟ್ಟಿಂಗ್ ಅನ್ನುವಂಥದ್ದು ಬಹುದೊಡ್ಡ ಕಾರಣ ಆಗಿದೆ. ಇನ್ನು ಬೆಟ್ಟಿಂಗ್ ಹೇಗೆ ಆಡ್ತಾರೆ, ದುಡ್ಡು ಎಲ್ಲಿಗೆ ಹೋಗುತ್ತೆ ಅಂತ ನೋಡೋದಾದ್ರೆ, ನಮ್ಮ ದೇಶದಲ್ಲಿ ಬೆಟ್ಟಿಂಗ್ ಅನ್ನುವಂಥದ್ದು ಸಂಪೂರ್ಣವಾಗಿ ಇಲ್ಲಿಗಲ್ ಅಂತ ಹೇಳಿದೆ. ಅದರಿಂದ ಜನಗಳು ಏನ್ ಮಾಡ್ತಾರೆ ಅಂದ್ರೆ VPN ಅಂದ್ರೆ ಬೇರೆ ದೇಶದಲ್ಲಿ ಇರುವಂತದನ್ನು ಕೂಡ ನಾವು ಇಲ್ಲಿಂದ ಆಕ್ಸೆಸ್ ಮಾಡಬಹುದು. ಆ ರೀತಿಯ ಒಂದು ಆ್ಯಪ್ಗಳನ್ನ, ವೆಬ್ಸೈಟ್ಗಳನ್ನ ಉಪಯೋಗಿಸ್ಕೊಂಡು ಅಲ್ಲಿ ಹೋಗಿ ಲಾಗಿನ್ ಆಗಿ ಅಲ್ಲಿಂದ ಆಟ ಆಡ್ತಾರೆ. ಇನ್ನು ಈ ಒಂದು ದುಡ್ಡು ಎಲ್ಲಿಗೆ ಹೋಗುತ್ತೆ ಅಂದ್ರೆ, ಈ ಒಂದು ಬೆಟ್ಟಿಂಗ್ ಅನ್ನು ನಡೆಸ್ತಾ ಇರ್ತಾರಲ್ಲ ಅವರಿಗೆ ಆಲ್ಮೋಸ್ಟ್ ದುಡ್ಡು ಹೋಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇವ್ರು ಬೆಟ್ಟಿಂಗ್ ನಡೆಸುವಂತವ್ರು ಅಲ್ಲಿ ಹೇಗಾಗುತ್ತೆ ಅನ್ನೋದನ್ನ ಇವರಿಗೆ ಮೊದಲೇ ಈ ಒಂದು ಟಿವಿಗಳಲ್ಲಿ ಬರೋ ರೀತಿ, ಇದರಲ್ಲೆಲ್ಲ ಬರೋ ರೀತಿ ಅವರಿಗೆ ಕೆಲವೊಂದು ವಿಡಿಯೋಗಳಲ್ಲಿ ಅವರು ಶೋ ಮಾಡ್ತಾರೆ. ಸೊ ಅದ್ರ ಮೂಲಕ ಇವರು ಇದೇ ಗೆಲ್ಬೋದು ಅದೇ ಗೆಲ್ಬೋದು ಅಂತ ಬೆಟ್ ಕಟ್ಟಿದಾಗ ಅದರ ಮೂಲಕ ಜಾಸ್ತಿ ಹಣ ಹಾಕಿ ಬೆಟ್ ಕಟ್ತಾರೆ ಅಲ್ವಾ, ಆಗ ಇವರು ಸೋತಾಗ ಆ ಒಂದು ಹಣವನ್ನ ಅವರು ತೆಗೆದುಕೊಳ್ತಾರೆ. ಆಲ್ಮೋಸ್ಟ್ ಆಲ್ ಈ ಒಂದು ಬೆಟ್ಟಿಂಗ್ ಅನ್ನ ನಡೆಸುವಂತವರು ಅವರಿಗೆ ಲಾಭ ಆಗೋ ರೀತಿಯಲ್ಲೇ ಇದೆಲ್ಲವನ್ನು ಕೂಡ ಮಾಡ್ತಾರೆ. ಇನ್ನು ಕೆಲವು ವರದಿಗಳ ಪ್ರಕಾರ ಲೈವ್ ನಲ್ಲಿ ಕಾಮೆಂಟ್ರಿ ಕೊಡ್ತಾ ಇರ್ತಾರಲ್ಲ ಅವರಿಗೆ ದುಡ್ಡು ಕೊಟ್ಟು ಇವರು ತಪ್ಪಾಗಿ ಕಾಮೆಂಟ್ರಿ ಕೊಡ್ಲಿಕ್ಕೆ ಕೂಡ ತುಂಬಾ ರೀತಿಯಲ್ಲಿ ಮಾಡ್ತಾರೆ ಅಂತ ಕೂಡ ಕೆಲವೊಂದು ವರದಿಗಳಿದಾವೆ. ಅದ್ರ ಮೂಲಕ ಜನಗಳು ಟ್ರ್ಯಾಪ್ ಆಗಿ ಅದು ಗೆಲ್ಬಹುದು ಇದು ಗೆಲ್ಬಹುದು ಅಂತ 10 ಕೋಟಿ ಹಾಕಿ ಅವರು ಲಾಸ್ ಮಾಡ್ಕೊಂಡು ಜೀವನವನ್ನ ಹಾಳು ಮಾಡ್ಕೊಳ್ತಾರೆ. ಎಷ್ಟೋ ಜನ ಒಂದೇ ದಿನದಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು ತಮ್ಮ ಜೀವನವನ್ನ ಹಾಳು ಮಾಡ್ಕೊಂಡಿರೋ ಇತಿಹಾಸಗಳು ತುಂಬಾ ಇದಾವೆ. ಎಷ್ಟೋ ಜನ ಒಂದು ಒಳ್ಳೆ ಹುದ್ದೆಯಲ್ಲಿರ್ತಾರೆ, ಅಕಸ್ಮಾತ್ ಆಗಿ ಈ ಒಂದು ಬೆಟ್ಟಿಂಗ್ ಜಾಲದಲ್ಲಿ ಇಳಿದ್ಬಿಟ್ಟು ಅವರ ಇಡೀ ಜೀವನವನ್ನ ಯಾವುದಕ್ಕೂ ಲಾಯಕ್ಕಿಲ್ಲದೆ ಇರೋ ತರ ಜೀವನ ಹಾಳು ಮಾಡ್ಕೊಂಡಿರುವಂತ ಇತಿಹಾಸಗಳು ಕೂಡ ತುಂಬಾ ಇದಾವೆ. ಮೊದಲೇ ಹೇಳ್ದಂಗೆ ಆ ತಂಡ ಗೆಲ್ಲುತ್ತೋ ಈ ತಂಡ ಗೆಲ್ಲುತ್ತೋ ಅಂತ ಬೆಟ್ಟಿಂಗ್ ಮಾಡೋರು ಈಗ ಯಾರೂ ಇಲ್ಲ. ಈಗೇನಿದ್ರು ಕೂಡ ಬಾಲ್ ಟು ಬಾಲ್ ಬೆಟ್ಟಿಂಗ್ ಆಗ್ಬಿಟ್ಟಿದೆ. ಅಂದ್ರೆ ಪ್ರತಿ ಬಾಲ್ನ ಮೇಲೆ, ಪ್ರತಿ ಓವರ್ನ ಮೇಲೆ ಯಾರು ಟಾಸ್ ಗೆಲ್ತಾರೆ, ಯಾರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ, ಯಾರು ಸಿಕ್ಸರ್ ಹೊಡಿತಾರೆ, ಯಾರು ವಿಕೆಟ್ ತೆಗಿತಾರೆ, ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳಿಗೆ ಈ ಒಂದು ಬೆಟ್ಟಿಂಗ್ ಆಡೋದ್ರಿಂದ ಅದು ಕ್ಷಣ ಮಾತ್ರದಲ್ಲಿ, ಸ್ವಲ್ಪ ಕ್ಷಣದಲ್ಲೇನೆ ಅದು ಬೆಟ್ಟಿಂಗ್ ಮುಗ್ದೋಗುತ್ತೆ. ಆ ಟೈಮ್ನಲ್ಲಿ ಸುಮಾರು ಜನ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಈ ಒಂದು ಬೆಟ್ಟಿಂಗ್ ಅನ್ನ ಆಡಿ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕಳ್ಕೊಳ್ತಾರೆ. ಇನ್ನು ಈ ಒಂದು ಬೆಟ್ಟಿಂಗ್ ಆ್ಯಪ್ ಗಳನ್ನ ಪ್ರಮೋಟ್ ಮಾಡೋರಂತೂ ಎಷ್ಟು ಜನ ಆಗ್ಬಿಟ್ಟಿದ್ದಾರೆ. ಸ್ವಲ್ಪ ಫೇಮಸ್ ಆದ್ರೆ ಸಾಕು, ತುಂಬಾ ಜನ ಈ ಒಂದು ಬೆಟ್ಟಿಂಗ್ ಬಗ್ಗೆ ಪ್ರಮೋಟ್ ಮಾಡ್ತಾರೆ. ಅವ್ರಿಗೇನು ಇದನ್ನ ಪ್ರಮೋಟ್ ಮಾಡೋದ್ರಿಂದ ದುಡ್ಡು ಸಿಗುತ್ತೆ, ಆದ್ರೆ ಅವರು ಪ್ರಮೋಟ್ ಮಾಡಿದರೆ ಅಂತ ತುಂಬಾ ಜನ ಆಡಿ ಅವರ ಜೀವನವನ್ನು ಕೂಡ ಕಳ್ಕೊಳ್ತಿದ್ದಾರೆ. ಇನ್ನು ಈ ವರ್ಷದ 2025 ಮೇ 26 ನಡೆಯುವಂತ ಫೈನಲ್ ಮ್ಯಾಚ್ ನಲ್ಲಂತೂ ಈ ಒಂದು ಬೆಟ್ಟಿಂಗ್ ಅತಿಯಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ವರ್ಷ ಪೂರ್ತಿ ಆ ಬೆಟ್ಟಿಂಗ್ ಈ ಬೆಟ್ಟಿಂಗ್ ಅಂತ ಕಟ್ಬಿಟ್ಟು ತುಂಬಾ ಜನ ಸೋತ್ಬಿಟ್ಟಿರ್ತಾರೆ. ಸೊ ಈ ಬೆಟ್ಟಿಂಗ್ ನಲ್ಲಿ ಏನಾಗುತ್ತೆ ಅಂದ್ರೆ ಫೈನಲ್ ಮ್ಯಾಚ್ ಅಲ್ವಾ, ಸೊ ತುಂಬಾ ಜನ ಇದ್ರ ಮೇಲೆ ಹೋಪ್ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಇದಕ್ಕೆ ಸುರಿದು ಇನ್ನೂ ಮೋಸ ಹೋಗಿ ಇನ್ನೂ ಇರುವಂತ ಜೀವನವನ್ನ ಇನ್ನೂ ಕೆಟ್ಟದಾಗಿ ಮಾಡ್ಕೊಂಡ್ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಿರುವಂತದ್ದು, ಯಾರೇ ಆದ್ರೂ ಕೂಡ ದುಡ್ಡು ಯಾರಿಗೂ ಸುಮ್ಮನೆ ಬರೋದಿಲ್ಲ. ಕಷ್ಟಪಟ್ಟು ದುಡಿದಿರುವಂತ ದುಡ್ಡನ್ನ ಅತಿಯಾಗಿ ಈ ಒಂದು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಣ ಅಂತೇಳಿ ಅತಿ ಆಸೆಯಿಂದ ವೇಸ್ಟ್ ಮಾಡಬೇಡಿ. ಪ್ರತಿಯೊಂದು ರೂಪಾಯಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಆಗಲಿ ಕಷ್ಟಪಟ್ಟು ಸಿಕ್ಕಿರೋದಕ್ಕೆ ತುಂಬ ವ್ಯಾಲ್ಯೂ ಇರುತ್ತೆ. ಈಸಿಯಾಗಿ ಸಿಕ್ಕಿರೋದು ಈಸಿಯಾಗಿ ಕಳ್ಕೊಳ್ತೀವಿ. ಅದಕ್ಕೆ ಕಷ್ಟಪಟ್ಟು ಯಾವುದು ನಮಗೆ ಸಿಗುತ್ತೋ ಅದನ್ನು ತುಂಬ ಇಷ್ಟಪಟ್ಟು ನಮ್ಮ ಜೊತೆ ಇಟ್ಕೊಳ್ತೀವಿ ನಾವು. ಅದಕ್ಕಾಗಿ ಹೇಳ್ತಿರುವಂಥದ್ದು, ದುಡ್ಡನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಈ ಥರ ಬೆಟ್ಟಿಂಗು ಅದಕ್ಕೆ ಇದಕ್ಕೆ ಅಂತ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಬಟ್ ಇದರಿಂದ ಹೇಳೋದ್ರಿಂದ ಎಷ್ಟೋ ಜನಗಳು ಇದನ್ನು ಆಡಿದರೆ ಹೆಂಗಿರುತ್ತೆ ಅಂತ ತುಂಬ ಜನ ಯೋಚನೆ ಮಾಡಿರ್ತಾರೆ, ಗೊತ್ತಿಲ್ಲದೆ ಇರೋರು. ಸೊ ಇದನ್ನು ತಿಳ್ಕೊಂಡ್ಮೇಲೆ ನಿಮಗೆ ಆಡಬೇಕಾ ಬಿಡಬೇಕಾ, ನಿಮ್ಮ ಲೈಫ್ ಚೆನ್ನಾಗಿರೋ ಲೈಫ್ನ ಕಳ್ಕೊಬೇಕಾ ಇಲ್ಲ ಚೆನ್ನಾಗಿನ ಮಾಡ್ಕೋಬೇಕಾ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.